ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊತೀನಿ ಆರಾಮಾಗಿದ್ದೀರಾ ಅಂತ. ಆ್ಯಂಡ್ ಹಾಗನ್ಕೊಂಡು ಈ ವಿಡಿಯೋನ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾನಿವತ್ತು ಟಿಫನ್ಗೆ ಬೀಟ್ರೋಟ್ ಪಲ್ಯ ಮತ್ತು ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊತಿದ್ದೀನಿ. ಸೊ ನಾನು ಯಾಕೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಬಾರ್ದು ಅನ್ನಿಸ್ತು. ಅದಕ್ಕೋಸ್ಕರನೇ ನಾನು ನಿಮ್ಮೆಲ್ಲರ ಜೊತೆ ನಾನು ಹೇಗೆ ಅಡುಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋ ಅಂತಹ ಒಂದು ಸಣ್ಣ ಸ್ಟೋರಿ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇದಾಗಿ ಒಂದು ಬೌಲ್ಗೆ ವಾಟರ್ ಮತ್ತು ಉಪ್ಪನ್ನು ಹಾಕಿ ಅದು ಸ್ವಲ್ಪ ಕರಗೋದಕ್ಕೆ ಬಿಟ್ಟೆ. ಅದಾದಮೇಲೆ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕೆಲವರು ಮನೇಲಿ ಮಾಡಿಸಿರುವಂತಹ ಗೋಧಿ ಹಿಟ್ಟನ್ನು ಬಳಸ್ತಾರೆ, ಕೆಲವರು ಅಂಗಡಿಯಿಂದ ತರುವಂತಹ ಗೋಧಿ ಹಿಟ್ಟನ್ನು ಬಳಸ್ತಾರೆ. ಸೊ ನಿಮ್ಗೆ ಯಾವುದು ಉತ್ತಮ ಅದನ್ನು ಬಳಸ್ಕೊಂಡು ಈ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಒಂಚೂರು ಗಂಟು ಕಟ್ಟೇ ಇರೋ ಥರ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಹದ ಬರೋವರೆಗೂ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದರೆ ಅದು ನೀವು ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟು ಕಟ್ಟೋ ಅಂತಹ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾನು ಸಹ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಟೆ. ಅದಾದಮೇಲೆ ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ. ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡ್ತಿದ್ದೀನಲ್ವ, ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆದಂತಹದ್ದು ಈರುಳ್ಳಿ. ಸೊ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಖಾರವಾಗಿರಬೇಕು ಅನ್ನೋ ಮೆಣಸಿನ್ಕಾಯಿ ನೆನಪಾಗುತ್ತಲ್ವ. ಖಾರ ಅನ್ನೋ ಸಾಕು ಮೆಣಸಿನ್ಕಾಯಿ ಅನ್ನೋದು ತುಂಬಾ ಫೇಮಸ್ ಆಗಿರೋದ್ರಿಂದ ನಾನು ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದು ಹೀಟ್ ಆಗಬೇಕು ಎಣ್ಣೆ. ಅದಾದಮೇಲೆ ಸಾಸಿವೆ, ಅದಾದಮೇಲೆ ಅದ್ರ ಜೊತೆಗೆ ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಾಗ ಕಡಲೆಬೇಳೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಕಲರ್ ಬರಬೇಕು. ಯಾಕೆ ಅಂತ ಹೇಳಿದರೆ ಕಲರ್ ಬಂದಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ, ಒಳ್ಳೆ ಅದು ಹೇಗಿರುತ್ತೆ ಹಸಿ ತಿಂದರೆ ಸೊ ಆ ಥರ ಇರುತ್ತೆ. ಫ್ರೈ ಮಾಡಿದ್ರೆ ಸ್ವಲ್ಪ ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ. ಅದು ನೀಟಾಗಿ ಸ್ವಲ್ಪ ಒಂಚೂರು ಶೇಡ್ ಕಲರ್ ಬಂದಮೇಲೆ ನಾನು ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಮೆಣಸಿನ್ಕಾಯಿ ಇವಾಗೆ ಹಾಕ್ಕೊತಿದ್ದೀನಿ ಅಂದರೆ ಅದು ಎಣ್ಣೆಲಿ ಸ್ವಲ್ಪ ಬಿಟ್ಟರೆ ಮೆಣಸಿನ್ಕಾಯಿ ಖಾರವಾಗಿರುತ್ತೆ. ಸೊ ಖಾರ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗಿರೋದ್ರಿಂದ ಅದು ನೀಟಾಗಿ ಫ್ರೈ ಆದಾಗ ಸಕ್ಕದಾಗಿ ಅನಿಸುತ್ತೆ. ಸೊ ಅದಾದಮೇಲೆ ನಾನು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಬ್ರೌನ್ ಶೇಡ್ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಆಮೇಲೆ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಈ ಅಡುಗೆ ಮಾಡ್ತಿರೋದು ಫಸ್ಟ್ ಟೈಮ್. ಸೊ ಹೇಗಿರುತ್ತೆ ಅಂತ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ಉಪ್ಪು ಜಾಸ್ತಿ ತಿನ್ನೋರಿದ್ದರೆ ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಸ್ವಲ್ಪ ಕೆಲವರು ಉಪ್ಪು ತಿನ್ನೋದು ಕಮ್ಮಿ. ಸೊ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ನೀಟಾಗಿ ಈರುಳ್ಳಿ ಫ್ರೈ ಮಾಡಿ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ನಾನು ತುರಿದಿಟ್ಟಿದ್ದಂತಹ ನೀಟಾಗಿ ವಾಶ್ ಮಾಡಿ ತುರಿದಿಟ್ಟಿದ್ದಂತಹ ಬೀಟ್ರೋಟ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಅದು ಸ್ವಲ್ಪ ಕುದಿ ಬರಬೇಕು. ಆವಾಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ನೀಟಾಗಿ ಬೇಯಬೇಕಲ್ವ, ಸೊ ಅದ್ರ ಸಲುವಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಅದನ್ನು ಟೇಸ್ಟ್ ಮಾಡಿದೆ. ಫಸ್ಟ್ ಟೈಮ್ ಆಗಿದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದೆ. ಮನೇಲೂ ಎಲ್ಲರೂ ಚೆನ್ನಾಗಿ ಮಾಡಿದ್ಯಾ ಫಸ್ಟ್ ಟೈಮ್ ಮಾಡಿದ್ರು ಅಂತ ಹೇಳಿದ್ರು. ಅದಾದಮೇಲೆ ನಾನು ನೀಟಾಗಿ ದೋಸೆ ಹೆಂಚಿಗೆ ಎಣ್ಣೆ ಹಾಕ್ಕೊಂಡೆ. ಫಸ್ಟ್ ನಾನು ಎಣ್ಣೆ ಹಾಕ್ತೀನಿ. ಅದಕ್ಕೆ ಎಣ್ಣೆ ಹಾಕಿ ನೀಟಾಗಿ ಒಂದೆರಡು ದೋಸೆ ಹಾಕ್ಕೊಂಡು ನಾನು ತಿಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಜವಾಗ್ಲೂ ಈ ಒಂದು ಡಿಶ್ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೂ ಒಂದು ರೇಂಜಿಗೆ ಸಖತ್ತಾಗಿ ಬಂದಿತ್ತು. ಸೊ ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವ ರೀತಿಯಾದಂತಹ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಇವತ್ತು ಮಾಡಿರೋಂತಹ ವಿಡಿಯೋ ಅಲ್ಲ, ಇದನ್ನು ಮಾಡಿ ತುಂಬ ಮಂತ್ಸ್ 6-7 ತಿಂಗಳಾಗಿದೆ. ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡೋದಕ್ಕೆ ವಾಯ್ಸ್ ಕೊಡೋದಕ್ಕಾಗಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.